ಎಲ್ಲಾ ಅವಾಂತರಗಳಿಗೆ ಕಾರಣನೇ ಕಾಂಗ್ರೆಸ್. ನಮಗೆ ಬರೀ ನಮ್ಗೆ ಯಾಕೆ ಪಾಪ, ನಾವು ನಮ್ಮ ಬಗ್ಗೆನೇ ಗೊತ್ತೇ ಇಲ್ಲ ನಮ್ಗೆ, ಜನರ ಬಗ್ಗೆ ಏನಿಲ್ಲ. 3 ವರ್ಷದಿಂದ ಬರೀ ಕುರ್ಚಿ ಸುಮ್ಮನೆ ಯಾಕೆ ಮಾತಾಡ್ತೀರಾ? ನಿಮ್ಮಲ್ಲಿ ಮನೆ ಸರಿ ಮಾಡ್ಕೊಳ್ಳಿ, ಆಮೇಲೆ ಮಾತಾಡಿ. ಸಂತೋಷ್ ಮೇಡಮ್ ಏನಾದ್ರೂ ಎತ್ತಾಳು ಓಟ್ ಹಾಕಿಲ್ಲ ಅಂತಿದ್ರೆ ನಿಮ್ ಇನ್ನೊಬ್ಬ ಕ್ಯಾಂಡಿಡೇಟ್ ಸೋಲ್ತಾ ಇದ್ದ, ಅದು ಗೊತ್ತಾ ನಿಮಗೆ? ಒಂದು ಮುಖ್ಯವಾದ ಎರಡು ಹಾಕಿದ್ದೀವಿ, ನಿಮ್ಮ ಮೇಲೆ ನಂಬಿಕೆ ಮೈತ್ರಿ ಮಾಡ್ಕೊಂಡಿರೋದು ಅಥವಾ ನಮ್ಮ ಡಿಕೆ ರಾಜ್ಯದ ಜನರಿಗೆ ಏನು ವ್ಯತ್ಯಾಸ ಆಗಲ್ಲ. ಈ ಕೇಳಿ, ನಿಮ್ಮಲ್ಲಿ ನಾನು ಇಲ್ಲಿ ಏನು ಖರ್ಚ್ಕೊಳ್ತಾ ಇದ್ದೀನಿ? ನಿಮ್ಮ ಧ್ವನಿ, ನಿಮ್ಮ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ. ಅವ್ರ ಮೊದಲು ಏನಾಯ್ತು ನಾಗೇಂದ್ರ ಅವರಿಗೆ ಲಾಸ್ಟ್ ಪ್ರಶ್ನೆ ಕೇಳಬೇಕು. ಈ ನಿಮ್ಮ ಸ್ನೇಹದಿಂದ ನಿಮಗೆ ಸಿಕ್ಕಿದ್ದಾದ್ರೂ ಏನು ಸರ್? ಕಾರ್ಯಕರ್ತರು ಬೇಜಾರಾಗಿದ್ದಾರೆ, MLAಗಳು ಬೇಜಾರಾಗಿದ್ದಾರೆ, ಏನ್ ಸಿಗ್ತಾ ಇದೆ JDSಗೆ ಬಿಜೆಪಿ ಸ್ನೇಹದಿಂದ? ದಿವ್ಯಾ, ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ವಿದ್ಯಾ ಅವರೇ, ದಯಮಾಡಿ ಒಂದು ಮಾತನ್ನು ಹೇಳ್ತಿದ್ದೀನಿ. ಇದು ನೀವು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದಲ್ಲಿ, ಪ್ರತಿಯೊಂದು ರಾಜಕೀಯ ಪಕ್ಷಗಳಲ್ಲಿ ಇಂಥ ಕೆಲವು ಸಂದರ್ಭಗಳು ಉದ್ಭವ ಆಗೋದು ನಿಜ. ಆವಾಗ ಆತ್ಮಾವಲೋಕನೆ ಮಾಡ್ಕೊಳ್ತಕ್ಕಂಥದ್ದು ನಿಜ. ಮತ್ತು ನೀವು ಹೇಳ್ತಿದ್ದೀರಾ BJPಯಿಂದ ನಿಮಗೇನು ಸಿಕ್ಕಿದೆ, BJPಯಿಂದ ನಿಮಗೇನಾಗಿದೆ ಅಂತೇಳಿ. ಸಮಾನ ಮನಸ್ಕರು ಅಂತ ಜೊತೆಲಿದ್ವಿ, ಅವರಿಂದ ಏನು ಸಿಕ್ತು? ಅವರು ಮೋಸ ಮಾಡಿದ್ದೇನೆ, ಅವರು ಮೋಸ ಮಾಡಿದ್ದು ಏನು ಮಾಡಿದ್ರು? ಕತ್ಕೊಯ್ದ್ರಲ್ಲ, ಪ್ರಧಾನಿ ಮಾಡಿ ದೇವೇಗೌಡರು ಒಳ್ಳೆ ಕೆಲಸ ಮಾಡೋದು, ಅಲ್ಲ ಇದೇ ಧರ್ಮಸ್ಥಳದಲ್ಲಿ ಕೂತ್ಕೊಂಡು. ಒಂದ್ ನಿಮಿಷ, ಉತ್ತರ ಕೊಡಕ್ಕೆ ಇದು ಕಷ್ಟ ಅಂದ್ರೆ ಬೇರೆ ಪ್ರಶ್ನೆ ಕಷ್ಟ ಪಡ್ಬೇಡಿ, ಇತಿಹಾಸಕ್ಕೆ ಎತ್ಕದ್ಬೇಡ, ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಇವರೇ ಮಹಾನ್ ಭಾವರೊಬ್ಬರು 100 ದಿನದ ಆಯುಷ್ ಅಂತಕ್ಕಂತ ಹೇಳಿರ್ತಕ್ಕಂಥ ಅದೇ ಧರ್ಮಸ್ಥಳದಲ್ಲಿ ಕೂತಿರೋ ಇವತ್ತು ಎಲ್ಲಿ ಕೂತವ್ರು ಮನೇಲಿ ತುಂಬಾ ಸಿಂಪಲ್ ನೋಡಿ. ಒಂದು ಬಿಜೆಪಿಯ ಈ ಸಿಚುವೇಶನಲ್ ಫ್ರೆಂಡ್ಶಿಪ್ ನಿಂದ JDS ಗಾಗಿರುವಂತಹ ಅಥವಾ JDS ಗೆ ಸಿಕ್ಕಿರುವ ಮಹತ್ವ ಎಂತದ್ದು, ಆಗಿರುವ ಅನ್ಯಾಯ ಎಂತದ್ದು? ಖಂಡಿತ ಯಾವುದೇ ಕಾರಣಕ್ಕೂ ಅನ್ಯಾಯದ ಪ್ರಶ್ನೆ ಇಲ್ಲ. ನೋಡಿ, ಸಣ್ಣ ಮನೆಯಲ್ಲೇನೆ ಏರ್ಪೇರ್ಗಳಿರುತ್ತೆ. ದೇವೇಗೌಡರ ಮನೇಲಿ ಕೂರಿಸ್ಬಿಟ್ರಲ್ಲ, ಹೇಳೋ ತನಕ ಕೇಳಿ. ನಾನು ದೇವೇಗೌಡರ ವಿಷಯ ಸಿಂಪತಿ ಬೇಕಿಲ್ಲ, ದಯವಿಟ್ಟು ಸನ್ಮಾನ ದೇವೇಗೌಡರು ಮೇಡಮ್. ದೇವೇಗೌಡರ JDS ಸಿಂಪತಿ ಇರ್ಬೋದು, ರಾಜ್ಯದ ಜನತೆಗಲ್ಲ. ಒಂದು ನಿಮಿಷ ಹೇಳೋ ತನಕ ಕೇಳಿ. ಸನ್ಮಾನ್ಯ ದೇವೇಗೌಡರನ್ನೇ ಸ್ಪಷ್ಟವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅವರೆಲ್ಲೂ ಬಂದು ಕೇಳಿಲ್ಲ ಯಾರನ್ನು ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಅವ್ರ ಬಗ್ಗೆ ಇಟ್ಟಿರ್ತಕ್ಕಂಥ ಗೌರವಕ್ಕೆ ನಾವು ಯಾವುದೇ ಕಾರಣಕ್ಕೂ ಋಣಿಯಾಗಿರ್ತೇವೆ. ಕೇಳೋದೇ ಬೇಡ. ಗೌಡ್ರು ಅವರ ರಾಜ್ಯಸಭೆ ಅವರು ಬಿಟ್ಟಿರೋ ವಿಚಾರ ನಾನು ನಮ್ಮ ವಿಷಯ ಮಾತ್ರ ಮಾತಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಮ್ಮ ಆತ್ಮಾವಲೋಕನೆ ಮಾಡ್ತಿದ್ದೀವಿ. ನಿಮ್ಮನ್ನ ಸರಿ ಮಾಡ್ಕೊಂಡಿದ್ದೀವಿ. ಆಮಿಷವನ್ನ ಒಡ್ಡಿಲ್ಲ ಅಂದ್ರೆ ಎಲ್ರಿ 7ನೇ ಕ್ಯಾಂಡಿಡೇಟ್ ನ, ಸಾರಿ 5ನೇ ಕ್ಯಾಂಡಿಡೇಟ್ ರೆಸಾರ್ಟ್ ಕರ್ಕೊಂಡು ಹೋಗಿದ್ದಾರೆ. ಬಿಡ್ದಿಗೆ ಹೋಗಿದೆ, ಕೇಳಿಸ್ಕೊಳ್ರಿ ಇಲ್ಲಿ, ಕಾಂಗ್ರೆಸ್ ಯಾವ ನೈತಿಕತೆ ಕರ್ಕೊಂಡು ಮಾತಾಡ್ತೀರಾ? ಕೇಳಿಸ್ಕೊಳ್ರಿ, ಬೆಳಗ್ಗೆಯಿಂದ ಉರಿ ಬಿಸಿಲಲ್ಲಿ ಬಿಡ್ದಿಗೆ ಹೋಗಿ ಬಂದಿದ್ದೀನಿ. ನಿಮ್ 3 ವರ್ಷ ಆಗಿದೆ, ಓಟ್ ಹಾಕಿಸ್ಕೊಂಡಿರೋ MLA ಕಾಣೆ ಆಗಿದ್ದಾರೆ ಅಂತಾರೆ. ಬಿಡದಿ ರೆಸಾರ್ಟ್ ರಾಜಕೀಯದಲ್ಲಿ ಎಲ್ಲರನ್ನು ಒಟ್ಟಿಗೂಡಿಸ್ಕೊಂಡು ಅಲ್ಲಿ 2-3 ದಿನ ಕಳಿಯಕ್ಕಾಗುತ್ತೆ? ನಿಮ್ MLAಗೆ ಹೋಗಿ ಜನರು ಪ್ರಾಬ್ಲಮ್ ಕೇಳಕ್ಕಾಗಲ್ವಾ? ರೈತರು ಲಬ ಲಬ ಅಂತ ಬಾಯ್ ಬಡ್ಕತ್ತಾ ಇದಾರಲ್ಲಿ, ನನ್ ಮನೆ ಭೂಮಿ ಹೋಗುತ್ತಲ್ಲ ಅಂತ.